ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಇಂದು ಹಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಸಂಪುಟ 4 ಸಂಚಿಕೆ 156 ಫೆಬ್ರವರಿ 14, 2021. ಕಥಾ ಸಮಯ. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಕೈಗೊಂಡಿದ್ದ ಪ್ರಪಂಚ ಪರ್ಯಟನದ ವೇಳೆ ಕಂಡು ದಾಖಲಿಸಿದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಬೀಗಲ್ ಸಾಹಸಯಾನ 127. ನಾನು ಇನ್ನೊಂದೇ ಒಂದು ಭೂವೈಜ್ಞಾನಿಕ ಸಂಗತಿಯನ್ನು ಹೇಳಿಬಿಡುತ್ತೇನೆ. ಪೋರ್ಟಿಲೋ ಪರ್ವತ ಶ್ರೇಣಿಯು ಪೆಗಿನೀಸ್ ಗುಡ್ಡಸಾಲಿಗಿಂತಲೂ ಎತ್ತರವಾಗಿದ್ದರೂ ಕೂಡ ಅವುಗಳ ನಡುವೆ ಇರುವ ಜಲಾನಯನ ಪ್ರದೇಶಗಳಿಗೆ ನೀರು ಹನಿಸುವ ನದಿಗಳು ಈ ಗುಡ್ಡಸಾಲನ್ನು ತೂರಿಕೊಂಡು ಸಾಗುತ್ತವೆ. ಇದೇ ಮಾತನ್ನು ನದಿಗಳು ತೂರಿ ಸಾಗುವ ಇನ್ನೂ ಎತ್ತರವಾದ ಬೊಲಿವಿಯಾದಲ್ಲಿರುವ ಕಾರ್ಡಿಲೆರಾ ಗುಡ್ಡಸಾಲಿನ ಪೂರ್ವ ಭಾಗದ ಬಗ್ಗೆಯೂ ಹೇಳಬಹುದು. ಇಂತಹುದೇ ಸಂಗತಿಯನ್ನು ಪ್ರಪಂಚದ ಇನ್ನೂ ಹಲವೆಡೆ ಕಾಣುತ್ತೇವೆ. ಇಲ್ಲಿನ ಪೋರ್ಟಿಲೋ ಗುಡ್ಡಸಾಲು ಅನಂತರವಷ್ಟೇ ಮೇಲೆದ್ದು ಬಂದಿದೆ ಎಂದು ಊಹಿಸಿದರೆ ಹೀಗೇಕೆಂದು ಅರ್ಥ ಮಾಡಿಕೊಳ್ಳುವುದು ಸುಲಭ. ಮೊದಲಿಗೆ ಸಮುದ್ರದೊಳಗೆ ಪುಟ್ಟ ನಡುಗಟ್ಟೆಗಳ ಒಂದು ಸಾಲು ಹುಟ್ಟುತ್ತದೆ. ಇವುಗಳು ಮೇಲೆ ಮೇಲೆ ಬರುತ್ತಿದ್ದಂತೆ ಉಬ್ಬರದ ಅಲೆಗಳು ಅವುಗಳಲ್ಲಿ ಇನ್ನಷ್ಟು ಅಗಲ ಹಾಗೂ ಒಳಗೆ ಕೊರೆದು ಕಾಲುವೆಗಳನ್ನು ಉಂಟು ಮಾಡುತ್ತವೆ. ಇಂದು ಟಿಯರಾ ಡೆಲ್ ಫ್ಯೂಗೋದಲ್ಲಿ ಅತ್ಯಂತ ಒಳಭಾಗದಲ್ಲಿರುವ ಒಳಚಾಚುಗಳನ್ನು ಒಂದಕ್ಕೊಂದು ಕೂಡಿಸುವ ಅಡ್ಡ ಕಾಲುವೆಗಳಲ್ಲಿ ಅಲೆಗಳ ಭೋರ್ಗರೆತ ಎಷ್ಟು ಬಿರುಸಾಗಿರುತ್ತದೆ ಎಂದರೆ ಒಂದು ಅಡ್ಡ ಕಾಲುವೆಯಲ್ಲಿ ಪುಟ್ಟ ಹಾಯ್ದೋಣಿಗಳು ಗಿರಗಿರನೆ ಗಿರಕಿ ಹೊಡೆದು ಬಿಡುವಷ್ಟು ಬಿರುಸಾಗಿರುತ್ತವೆ. ನಡು ಮಧ್ಯಾಹ್ನದ ವೇಳೆ ನಾವು ಪೆಗಿನೀಸ್ ಗುಡ್ಡಸಾಲನ್ನು ಹತ್ತಲು ಪರಿಶ್ರಮಿಸಿದೆವು. ಮೊದಲ ಬಾರಿಗೆ ಬೆಟ್ಟ ಹತ್ತುವಾಗ ಉಸಿರಾಡಲು ಕಷ್ಟಪಟ್ಟೆವು. ಪಾಪ ಯಾರ ಒತ್ತಾಯವೂ ಇಲ್ಲದೆಯೇ ಹೊರೆಗತ್ತೆಗಳು 50 ಗಜ ನಡೆದ ಮೇಲೆ ತುಸು ನಿಂತು ಕೆಲವು ಕ್ಷಣಗಳ ಕಾಲ ವಿಶ್ರಮಿಸಿ ಮತ್ತೆ ತಮ್ಮಿಂತಾವೇ ಮುಂದೆ ಸಾಗುತ್ತಿದ್ದವು. ವಿರಳ ಗಾಳಿಯಿಂದಾಗಿ ದಮ್ಮು ಬರುವುದನ್ನು ಚಿಲಿಯನ್ನರು ಪ್ಯೂನಾ ಎಂದು ಕರೆಯುತ್ತಾರೆ. ಇದಕ್ಕೆ ಅವರು ಹಾಸ್ಯಾಸ್ಪದವೆನ್ನಿಸುವ ವಿವರಣೆಗಳನ್ನು ನೀಡುತ್ತಾರೆ. ಕೆಲವರು ಇಲ್ಲಿರುವ ನೀರಿನಲ್ಲಿಯೇ ಪ್ಯೂನಾ ಇದೆ ಎನ್ನುತ್ತಾರೆ. ಇನ್ನು ಕೆಲವರು ಎಲ್ಲೆಲ್ಲಿ ಹಿಮ ಇದೆಯೋ ಅಲ್ಲೆಲ್ಲ ಪ್ಯೂನಾ ಇರುತ್ತದೆ ಎಂದು ಹೇಳುತ್ತಾರೆ. ಈ ಎರಡನೆಯದು ನಿಜವೇ. ನನಗೆ ಇದರಿಂದ ತುಸು ಎದೆ ಹಾಗೂ ತಲೆ ಒತ್ತಿದ ಹಾಗೆ ಎನಿಸಿತು ಅಷ್ಟೇ. ಇದು ಒಂದು ರೀತಿಯಲ್ಲಿ ಬೆಚ್ಚಗಿನ ಕೋಣೆಯಿಂದ ಹೊರಹೋಗಿ ತಣ್ಣಗಿನ ಗಾಳಿ ಇರುವಲ್ಲಿ ಓಡಿದಾಗ ಆಗುವಂತಹ ಅನುಭವ. ಇದರಲ್ಲಿ ನನ್ನ ಭ್ರಮೆಯೂ ಇರಬಹುದು. ಏಕೆಂದರೆ ಅತಿ ಎತ್ತರದ ಗುಡ್ಡದ ಮೇಲೆ ಫಾಸಿಲ್ ಚಿಪ್ಪುಗಳನ್ನು ಕಂಡಾಗ ಆ ಖುಷಿಯಲ್ಲಿ ನನಗೆ ಈ ಪ್ಯೂನಾ ಮರೆತೇ ಹೋಯಿತು. ನಡೆಯುವುದು ಖಂಡಿತವಾಗಿಯೂ ಪರಿಶ್ರಮವೆನಿಸಿತ್ತು. ಉಸಿರಾಟ ದೀರ್ಘವಾಗಿ ಕಷ್ಟವಾಯಿತು. ಸಮುದ್ರ ಮಟ್ಟದಿಂದ 13,000 ಅಡಿಗಳಷ್ಟು ಎತ್ತರದಲ್ಲಿರುವ ಫೋಟೋಸಿಗೆ ಹೋದ ಅಪರಿಚಿತರಿಗೆ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲು 1 ವರ್ಷ ಆದರೂ ಬೇಕು ಎಂದು ಕೇಳಿದೆ. ಇಲ್ಲಿನ ನಿವಾಸಿಗಳು ಪ್ಯೂನಾವನ್ನು ತಡೆಯಲು ಈರುಳ್ಳಿಯನ್ನು ಬಳಸಲು ಹೇಳುತ್ತಾರೆ. ಯುರೋಪಿನಲ್ಲಿ ಪಕ್ಕೆ ನೋವಿಗೆ ಈರುಳ್ಳಿಯನ್ನು ಬಳಸಲು ಹೇಳುತ್ತಾರಲ್ಲ, ಹಾಗೆ. ಇದು ಬಹುಶಃ ನಿಜಕ್ಕೂ ಉಪಯೋಗವಾಗಿರಬಹುದು. ಆದರೆ ನನ್ನ ಮಟ್ಟಿಗೆ ಇದು ಫಾಸಿಲ್ ಚಿಪ್ಪುಗಳಷ್ಟು ಉಪಯುಕ್ತವೆನಿಸಲಿಲ್ಲ. ಗುಡ್ಡವನ್ನು ಹತ್ತುವಾಗ ಅರ್ಧ ಹಾದಿಯಲ್ಲಿ ಹೊರೆ ಹೊತ್ತ 70 ಹೊರಗತ್ತೆಗಳ ತಂಡವೊಂದು ಎದುರಾಯಿತು. ಆ ಹೊರೆಗತ್ತೆಗಳನ್ನು ಅಟ್ಟುತ್ತಿದ್ದವರ ಅರಚಾಟವೋ, ಉದ್ದಕ್ಕೆ ಸಾಲಿನಲ್ಲಿ ಕೆಳಗೆ ಸಾಗುತ್ತಿದ್ದ ಹೊರೆಗತ್ತೆಗಳನ್ನು ನೋಡುವುದು ಸ್ವಾರಸ್ಯವೆನಿಸಿತು. ಏಕೆಂದರೆ ಹೋಲಿಕೆಗೆ ಆ ದೊಡ್ಡ ಪರ್ವತದ ಹೊರತಾಗಿ ಏನು ಇಲ್ಲದ್ದರಿಂದ ಹೊರೆಗತ್ತೆಗಳು ಪುಟಾಣಿ ಗೊಂಬೆಗಳಂತೆ ತೋರುತ್ತಿದ್ದುವು. ಪರ್ವತದ ತುದಿಯೇರುತ್ತಿದ್ದಂತೆ ಗಾಳಿ ಹಠಮಾರಿಯಾಗಿಯೂ ಶೀತಲವಾಗಿಯೂ ಬೀಸತೊಡಗಿತು. ಇದು ಸಾಮಾನ್ಯವೇ. ಗುಡ್ಡದ ಎರಡೂ ಬದಿಯಲ್ಲಿಯೂ ನಾವು ವಿಶಾಲವಾದ ಹಿಮದ ಹಾಸನ್ನು ಹಾದು ಹೋಗಬೇಕಿತ್ತು. ಸ್ವಲ್ಪವೇ ಹೊತ್ತಿನಲ್ಲಿ ಇವುಗಳ ಮೇಲೆ ಇನ್ನೊಂದು ಪದರ ಹಾಸಿಕೊಂಡು ಬಿಡುವುದಿತ್ತು. ಶಿಖರವನ್ನು ತಲುಪಿದ ಮೇಲೆ ಒಮ್ಮೆ ಹಿಂತಿರುಗಿ ನೋಡಿದಾಗ ಕಂಡ ದೃಶ್ಯ ಅಮೋಘವಾಗಿತ್ತು. ವಾತಾವರಣ ನಿಚ್ಚಳವಾಗಿ ಫಳಫಳಿಸುತ್ತಿತ್ತು. ಆಳವಾದ ಕಣಿವೆ,
ಯುಗ ಯುಗಗಳ ಕಾಲಾವಧಿಯಲ್ಲಿ ಮೇಲೆದ್ದು ಸುರಿದ ಅವಶೇಷಗಳ ಗುಡ್ಡಗಳು, ಗಾಢವಾದ ಬಣ್ಣ ಬಣ್ಣದ ಶಿಲೆಗಳು, ಬೆಳ್ಳಗಿನ ಹಿಮದ ಪ್ರಶಾಂತ ಹಿನ್ನೆಲೆ ಇವೆಲ್ಲವೂ ಒಟ್ಟಾಗಿ ಯಾರೂ ಕಲ್ಪಿಸಿಕೊಳ್ಳಲಾಗದಂತಹ ನೋಟವನ್ನು ಸೃಷ್ಟಿಸಿದ್ದುವು. ಅಲ್ಲಿ ಮೇಲೆ ಹಾರಾಡುತ್ತಿದ್ದ ಕೆಲವು ಕಂಡೋರುಗಳು ಹೊರತಾಗಿ ಈ ನಿರ್ಜೀವ ರಾಶಿಯಿಂದ ನನ್ನ ಗಮನವನ್ನು ವಿಚಲಿತಗೊಳಿಸುವ ಹಕ್ಕಿಯಾಗಲಿ ಪ್ರಾಣಿಯಾಗಲಿ ಕಾಣಲಿಲ್ಲ. ನಾನು ಹೀಗೆ ಒಂಟಿಯಾಗಿದ್ದೇನೆಂಬುದೇ ಖುಷಿ ಎನ್ನಿಸಿತು. ಅದು ಒಬ್ಬಂಟಿಯಾಗಿ ಚಂಡಮಾರುತವೊಂದನ್ನು ಎದುರಿಸಿದ ಹಾಗೆ ಅಥವಾ ಭಗವಂತನ ವಾದ್ಯವೃಂದವೊಂದನ್ನು ಏಕಾಂಗಿಯಾಗಿ ಕೇಳುತ್ತಿದ್ದ ಹಾಗಾಗಿತ್ತು. ಹಿಮಹಾಸಿನ ಹಲವೆಡೆಗಳಲ್ಲಿ ಪ್ರೋಟೋಕಾಕಸ್ ನಿವಾಲಿಸ್ ಅಥವಾ ಧ್ರುವ ಪ್ರದೇಶಗಳಿಗೆ ಪರ್ಯಟನೆ ಹೋಗಿದ್ದವರು ವಿವರಿಸುವ ಹಾಗೆ ರೆಡ್ ಸ್ನೋ ಇದ್ದುದನ್ನು ಕಂಡೆ. ಹೊರೆಗತ್ತೆಗಳ ಹೆಜ್ಜೆ ಗುರುತುಗಳು, ಅವುಗಳ ಕೊರಸುಗಳಿಗೆ ರಕ್ತ ಸಿಂಚನವಾಗಿದೆಯೇನೋ ಎನ್ನುವಷ್ಟು ಕೆಂಪು ಬಣ್ಣದ ಜಾಡು ಮೂಡಿಸಿದ್ದು ಇವುಗಳತ್ತ ನನ್ನ ಗಮನವನ್ನು ಸೆಳೆದಿತ್ತು. ಮೊದಲಿಗೆ ಇದು ಸುತ್ತಲಿನ ಪರ್ವತದ ಕೆಂಪು ಪಾರ್ಫಿರಿ ಶಿಲೆಗಳ ಧೂಳು ಹಾರಿ ಬಂದದ್ದರಿಂದ ಆಗಿರಬೇಕು ಎಂದು ಎನಿಸಿತ್ತು. ಏಕೆಂದರೆ ಹಿಮದ ಹರಳುಗಳು ಭೂತಗಾಜಿನಂತೆ ಹಿಗ್ಗಲಿಸಿದ್ದರಿಂದ ಈ ಸೂಕ್ಷ್ಮತಮ ಸಸ್ಯಗಳು ಒರಟಾದ ಕಣಿವೆಗಳಂತೆ ಕಂಡವು. ಹಿಮವು ಎಲ್ಲಿ ಚೆನ್ನಾಗಿ ಕರಗಿದ ಕಡೆ ಅಥವಾ ತುಳಿದ ಕಡೆಯಲ್ಲಿ ಮಾತ್ರ ಕೆಂಪಗೆ ಕಾಣುತ್ತಿತ್ತು. ಕಾಗದದ ಮೇಲೆ ಉಜ್ಜಿದಾಗ ಅಚ್ಚಗೆಂಪು ಬಣ್ಣದ ಜೊತೆಗೆ ತೆಳುವಾಗಿ ರೋಜಾ ಬಣ್ಣವೂ ಕೂಡಿದ ಹಾಗೆ ಅದು ಕಾಣುತ್ತಿತ್ತು. ಅನಂತರ ಅವನ್ನು ಕಾಗದದಿಂದ ಹೆರೆದು ತೆಗೆದು ನೋಡಿದಾಗ ಅದರಲ್ಲಿ ಅಂಗುಲದ 1,000 ದಪ್ಪನೆಯ ಬಣ್ಣವಿಲ್ಲದ ಗೋಲಾಕಾರದ ಕವಚಗಳು ಗುಂಪು ಗುಂಪಾಗಿ ಇದ್ದುದನ್ನು ಕಂಡೆ. ಆಗಲೇ ಹೇಳಿದ ಹಾಗೆ ಪೆಗಿನಿಸ್ ಪರ್ವತದ ಶಿಖರದ ಮೇಲೆ ಗಾಳಿ ಬಹಳ ಶೀತಲವಾಗಿಯೂ ಬಿರುಸಾಗಿಯೂ ಇತ್ತು. ಗಾಳಿ ಇಲ್ಲಿ ಸದಾ ಪಶ್ಚಿಮ ದಿಕ್ಕಿನಿಂದ ಅಥವಾ ಶಾಂತ ಸಾಗರದ ಕಡೆಯಿಂದ ಬೀಸುತ್ತದೆ ಎಂದು ಕೇಳಿದೆ. ಈ ಅವಲೋಕನವನ್ನು ಬೇಸಿಗೆಯಲ್ಲಿ ಮಾಡಿರುವುದರಿಂದ ಈಗ ಬೀಸುತ್ತಿರುವ ಗಾಳಿ ವಿರುದ್ಧ ದಿಕ್ಕಿನಲ್ಲಿ ಎತ್ತರದಲ್ಲಿ ಬೀಸುವ ಮಾರುತವಾಗಿರಬೇಕು. ಟೆನೆರಿಫೆ ಗುಡ್ಡದ ಶಿಖರವು 28 ಡಿಗ್ರಿ ಅಕ್ಷಾಂಶದಲ್ಲಿದ್ದು ಮೇಲ್ಭಾಗದ ಮಾರುತದ ಹಾದಿಯಲ್ಲಿಯೇ ಇದೆ. ಮೊದಲಿಗೆ ಚಿಲಿಯ ಉತ್ತರ ಭಾಗಗಳಲ್ಲಿ ಹಾಗೂ ಪೆರುವಿನ ಕರಾವಳಿಯಲ್ಲಿ ಬೀಸುವ ಮಾರುತಗಳು ದಕ್ಷಿಣಾಭಿಮುಖವಾಗಿ ಬೀಸುತ್ತಿರುವುದು ಅಚ್ಚರಿ ಎನಿಸುತ್ತದೆ. ಆದರೆ ಈ ಕಾರ್ಡಿಲೆರಾ ಶ್ರೇಣಿಯು ವಾಯುಮಂಡಲದ ಕೆಳಗೆ ಬೀಸುವ ಗಾಳಿಗೆ ಅಡ್ಡಲಾಗಿರುವ ದೊಡ್ಡ ಗೋಡೆಯಂತೆ ಉತ್ತರದಿಂದ ದಕ್ಷಿಣಕ್ಕೆ ಚಾಚಿಕೊಂಡಿದೆ ಎನ್ನುವುದನ್ನು ಗಮನಿಸಿದಾಗ ಈ ವಾಣಿಜ್ಯ ಮಾರುತವು ಪರ್ವತಗಳ ದಿಕ್ಕಿನಲ್ಲಿಯೇ ಉತ್ತರಕ್ಕೆ ಸಮಭಾಜಕ ವೃತ್ತದ ಕಡೆಗೆ ಸೆಳೆಯಲ್ಪಟ್ಟಿರುವುದು ಗೋಚರವಾಗುತ್ತದೆ. ತತ್ಫಲವಾಗಿ ಇವುಗಳು ಭೂಮಿ ಸುತ್ತುವುದರಿಂದ ಉಂಟಾಗುತ್ತಿದ್ದ ಪೂರ್ವಾಭಿಮುಖವಾದ ಚಲನೆಯನ್ನು ಕಳೆದುಕೊಳ್ಳುತ್ತವೆ. ಆಂಡೀಸ್ ಪರ್ವತದ ಪೂರ್ವ ತಟದಲ್ಲಿ ಮೆಂಡೋಸಾ ಬಳಿಯಲ್ಲಿ ಹವೆ ಬಲು ದೀರ್ಘಕಾಲ ಶಾಂತವಾಗಿದ್ದು ಒಮ್ಮೊಮ್ಮೆ ಬಿರುಗಾಳಿಯಾಗುವಂತೆ ತೋರುತ್ತದೆ. ಇದಕ್ಕೆ ಕಾರಣ ಪೂರ್ವಾಭಿಮುಖವಾಗಿ ಬರುತ್ತಿರುವ ಗಾಳಿಯನ್ನು ಈ ಪರ್ವತಗಳು ಅಡ್ಡಗಟ್ಟಿ ಅಲ್ಲಿಯೇ ಮಡುಗಟ್ಟಿಸುವುದರಿಂದ ಅವುಗಳ ಚಲನೆ ಅಡ್ಡದಿಡ್ಡಿಯಾಗುತ್ತಿದೆ ಎಂದು ನಾವು ಊಹಿಸಬಹುದು. ಪೆಗಿನಿಸ್ ಪರ್ವತವನ್ನು ದಾಟಿದ ನಂತರ ನಾವು ಈ 2 ಪರ್ವತ ಶ್ರೇಣಿಗಳ ನಡುವಿರುವ ಬೆಟ್ಟ ಗುಡ್ಡಗಳ ನಾಡನ್ನು ಸೇರಿ ರಾತ್ರಿಗೆ ಅಲ್ಲಿಯೇ ತಂಗಿದ್ದೆವು. ಎತ್ತರ 11,000 ಅಡಿಗಳಿಗಿಂತ ಹೆಚ್ಚಿದ್ದಾಗಿ ಸಸ್ಯರಾಶಿ ಬಲು ವಿರಳವಾಗಿತ್ತು. ಅಲ್ಲಿನ ಪೊದೆಯೊಂದರ ಬೇರು ಉರುವಲಾಯಿತು. ಆದರೆ ಅದರ ಬೆಂಕಿ ಬಲು ದುರ್ಬಲವಾಗಿತ್ತು. ಥರಗುಟ್ಟಿಸುವಷ್ಟು ಚಳಿಗಾಳಿ ಬೀಸುತ್ತಿತ್ತು. ದಿನದ ಕೆಲಸದಿಂದ ಆಯಾಸಗೊಂಡಿದ್ದ ನಾನು ಎಷ್ಟು ಬೇಗ ಸಾಧ್ಯವೋ ಅಷ್ಟೂ ಬೇಗನೆ ಹಾಸಿಗೆಯಲ್ಲಿ ಉರುಳಿ ನಿದ್ರೆಗೆ ತೆರಳಿದೆ. ನಡುರಾತ್ರಿಯ ವೇಳೆಗೆ ಇದ್ದಕ್ಕಿದ್ದ ಹಾಗೆ ಆಕಾಶದಲ್ಲೆಲ್ಲ ಮೋಡ ಆವರಿಸಿಕೊಂಡದ್ದು ಕಂಡಿತು. ಕೆಟ್ಟ ಹವೆಯ ಸಾಧ್ಯತೆ ಏನಾದರೂ ಇರಬಹುದೋ ಎಂದು ನಾನು ನನ್ನ ಮಾರ್ಗದರ್ಶಿಯನ್ನು ಏಳಿಸಿ ಕೇಳಿದೆ. ಅವನೋ ಗುಡುಗು ಮಿಂಚು ಇಲ್ಲದಿದ್ದರೆ ಭಾರೀ ಮಳೆಯ ಅಪಾಯ ಇಲ್ಲವೇ ಇಲ್ಲ ಎಂದ. ಚಂಡಮಾರುತದ ಸಂದರ್ಭದಲ್ಲಿ ಈ 2 ಪರ್ವತಗಳ ನಡುವೆ ಸಿಕ್ಕಿಕೊಂಡವರಿಗೆ ಅಪಾಯ ಖಚಿತ. ತಪ್ಪಿಸಿಕೊಳ್ಳುವ ಮಾರ್ಗಗಳು ಕಷ್ಟಕರ. ಅಲ್ಲಿ ಇದೊಂದು ಗುಹೆಯಷ್ಟೇ ಆಶ್ರಯ. ಇಂತಹುದೊಂದು ತಿಂಗಳ ಇದೇ ದಿನಗಳಲ್ಲಿ ಈ ಜಾಗವನ್ನು ದಾಟಲು ಪ್ರಯತ್ನಿಸಿದ್ದ ಮಿಸ್ಟರ್ ಕಾರ್ಡೆಲ್ಯೂ ಭಾರೀ ಹಿಮಪಾತವಾಗಿದ್ದರಿಂದ ಒಂದಷ್ಟು ಕಾಲ ಇಲ್ಲೇ ಉಳಿದುಕೊಳ್ಳಬೇಕಾಗಿ ಬಂದಿತಂತೆ. ಉಸ್ಫಲಾಟದಲ್ಲಿ ಇರುವಂತೆ ಈ ಕಣಿವೆಯಲ್ಲಿ ಆಶ್ರಯಕ್ಕೆಂದು ಯಾವುದೇ ಕಸೂಚಾಗಳೂ ಇಲ್ಲ. ಹೀಗಾಗಿ ಈ ಕಾಲದಲ್ಲಿ ಪೋರ್ಟಿಲೋಗೆ ಜನ ಸಾಗುವುದು ಕಡಿಮೆ. ಕಾರ್ಡಿಲೆರಾದ ಪ್ರಮುಖ ಶ್ರೇಣಿಯಲ್ಲಿ ಮಳೆಯೇ ಬೀಳುವುದಿಲ್ಲ ಎಂದು ಇಲ್ಲಿ ಹೇಳಬಯಸುವೆ. ಏಕೆಂದರೆ ಅಲ್ಲಿ ಬೇಸಿಗೆಯಲ್ಲಿ ಆಕಾಶ ಮೋಡರಹಿತವಾಗಿಯೂ ಚಳಿಗಾಲದಲ್ಲಿ ಹಿಮಪಾತವೂ ಆಗುತ್ತದೆಯಷ್ಟೇ. ನಾವು ತಂಗಿದ್ದ ಸ್ಥಾನದಲ್ಲಿ ವಾತಾವರಣದ ಒತ್ತಡ ಕಡಿಮೆ ಇದ್ದುದರಿಂದ ಇದಕ್ಕಿಂತಲೂ ತಗ್ಗಿನಲ್ಲಿರುವ ಜಾಗಗಳಲ್ಲಿ ಕುದಿಯುವುದಕ್ಕಿಂತಲೂ ಕಡಿಮೆ ಉಷ್ಣತೆಯಲ್ಲಿಯೇ ನೀರು ಕುದಿಯಲಾರಂಭಿಸುತ್ತದೆ. ಪಾಪಿನ್ ಕುಕ್ಕರಿನಲ್ಲಿ ಇರುವ ಪರಿಸ್ಥಿತಿಗೆ ವಿರುದ್ಧವಾದ ಪರಿಸ್ಥಿತಿ ಎನ್ನಿ. ಹೀಗಾಗಿ
ಕುದಿಯುವ ನೀರಿನಲ್ಲಿ ಹಲವು ಗಂಟೆಗಳು ಇದ್ದರೂ ಆಲೂಗಡ್ಡೆಗಳು ಗಟ್ಟಿಯಾಗಿಯೇ ಇರುತ್ತವೆ. ನಾವು ಪಾತ್ರೆಯನ್ನು ಒಲೆಯ ಮೇಲೆಯೇ ಇಡೀ ರಾತ್ರಿ ಇಟ್ಟಿದ್ದೆವು. ಬೆಳಿಗ್ಗೆಯೂ ಮತ್ತೆ ಕುದಿಸಿದೆವು. ಆದರೂ ಆಲೂಗಡ್ಡೆ ಬೆಂದಿರಲಿಲ್ಲ. ಇದಕ್ಕೆ ಕಾರಣವೇನೆಂಬುದನ್ನು ನನ್ನ ಇಬ್ಬರು ಜೊತೆಗಾರರು ಚರ್ಚಿಸಿದ್ದನ್ನು ಕದ್ದು ಕೇಳಿದೆ. ಪಾಪಿ ಪಾತ್ರೆ ಆಲೂಗಡ್ಡೆಯನ್ನು ಬೇಯಲು ಬಿಡಲಿಲ್ಲ ಎಂಬುದು ಅವರ ಸರಳ ತೀರ್ಮಾನವಾಗಿತ್ತು. ಇದು ಇಂದಿನ ಕಥಾ ಸಮಯ. ಅನುವಾದ ಕೊಳ್ಳೇಗಾಲ ಶರ್ಮಾ. ಜಾಣ ಧ್ವನಿ ಶ್ರೀಮತಿ ಭಾರತಿ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.